ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಗ್ಯಾಸ್ ಸಿಲಿಂಡರ್ ಬಳಸ್ತೀರಾ? ಖಂಡಿತ ಬಳಸ್ತೀರಾ. ಆದರೆ ಅದೇ ಗ್ಯಾಸ್ ಸಿಲಿಂಡರ್ ಕೆಳಗೆ ಒಂದು ಸೈಲೆಂಟ್ ಕಿಲ್ಲರ್ ಅಡಗಿರ್ಬೋದು ಅನ್ನೋದು ನಿಮಗೆ ಗೊತ್ತಾ? ನಾವು ಸಿಲಿಂಡರ್ ಖಾಲಿಯಾದಾಗ ಹೊಸ ಸಿಲಿಂಡರ್ ತರಿಸ್ತೀವಿ, ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ತೀವಿ. ಆದರೆ ಆ ಸಿಲಿಂಡರ್ನಿಂದ ಸ್ಟವ್ಗೆ ಗ್ಯಾಸ್ ಸರಬರಾಜು ಮಾಡುವ ಆ ಪೈಪ್ ಬಗ್ಗೆ ನಾವು ಎಂದಾದರೂ ತಲೆ ಕೆಡಿಸ್ಕೊಂಡಿದ್ದೇವಾ? ಒಂದು ಸಣ್ಣ ಪೈಪ್ನ ನಿರ್ಲಕ್ಷ್ಯ ನಿಮ್ಮ ಇಡೀ ಮನೆಯನ್ನೇ ಸುಟ್ಟು ಭಸ್ಮ ಮಾಡಬಲ್ಲದು. ಇವತ್ತಿನ ವಿಡಿಯೋದಲ್ಲಿ ನಾವು ಗ್ಯಾಸ್ ಪೈಪ್ನ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಆಘಾತಕಾರಿ ಮತ್ತು ಆಸಕ್ತಿದಾಯಕ ವಿಷಯಗಳನ್ನ ಹೇಳ್ತೀವಿ. ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದರೆ ಇದು ಪ್ರಾಣಕ್ಕೆ ಸಂಬಂಧಿಸಿದ ವಿಷಯ. ನೋಡಿ, ಗ್ಯಾಸ್ ಪೈಪ್ ಅನ್ನೋದು ಸಿಲಿಂಡರ್ ಮತ್ತು ಸ್ಟವ್ ನಡುವಿನ ಕೊಂಡಿ. ಇದರಲ್ಲಿ ಸ್ವಲ್ಪ ಸೋರಿಕೆಯಾದರೂ ಸಾಕು, ಇಡೀ ಮನೆ ಗ್ಯಾಸ್ನಿಂದ ತುಂಬಿಕೊಳ್ಳುತ್ತೆ. ಒಂದು ಸಣ್ಣ ಕಿಡಿ ಸಾಕು ದೊಡ್ಡ ಸ್ಫೋಟವಾಗೋಕೆ. ಆದರೆ ಹೆಚ್ಚಿನವರು ಏನು ಮಾಡ್ತಾರೆ, ಪೈಪ್ ಹಳೆಯದಾದರೂ ಕಲರ್ ಮಂಕಾದರೂ ಇನ್ನೂ ಚೆನ್ನಾಗಿದೆ ಅಲ್ವಾ ಅಂತ ಹಾಗೆ ಬಿಟ್ಟುಬಿಡ್ತಾರೆ. ಗ್ಯಾಸ್ ಪೈಪ್ಗಳಲ್ಲಿ ಮುಖ್ಯವಾಗಿ ಎರಡು ವಿಧ. ಒಂದು ಲೋಕಲ್ ಮಾರ್ಕೆಟ್ನಲ್ಲಿ ಸಿಗುವ ಪ್ಲಾಸ್ಟಿಕ್ ಅಥವಾ ರಬ್ಬರ್ ಪೈಪ್. ಇನ್ನೊಂದು ಗ್ಯಾಸ್ ಏಜೆನ್ಸಿಗಳು ಶಿಫಾರಸು ಮಾಡುವ ಸುರಕ್ಷಾ ಹೋಸ್. ಇವೆರಡರ ನಡುವೆ ಇರೋ ವ್ಯತ್ಯಾಸವೇ ನಮ್ಮ ಜೀವ ಉಳಿಸೋದು. ನೀವು ಈ ಕಿತ್ತಾಳೆ ಬಣ್ಣದ ಪೈಪ್ ನೋಡಿದ್ರಾ? ಇದನ್ನು ಸುಮ್ಮನೆ ಹಾಗೆ ಡಿಸೈನ್ ಮಾಡಿಲ್ಲ. ಇದರೊಳಗೆ 3 ಲೇಯರ್ಗಳು ಇರ್ತವೆ. ಮೊದಲನೆಯದಾಗಿ ಒಳಗಿನ ಲೇಯರ್ ಗ್ಯಾಸ್ ಹೊರಹೋಗದಂತೆ ತಡೆಯುತ್ತೆ. ಎರಡನೆಯದಾಗಿ ಇದರೊಳಗೆ ಸ್ಟೀಲ್ ಮೆಶ್ ಇರುತ್ತೆ. ಇದು ಯಾಕೆ ಗೊತ್ತಾ? ಇಲಿಗಳು ಗ್ಯಾಸ್ ಪೈಪ್ ಕಚ್ಚೋದು ಕಾಮನ್. ಆದರೆ ಈ ಸ್ಟೀಲ್ ವೈರ್ ಇರೋದ್ರಿಂದ ಇಲಿಗಳು ಇದನ್ನು ಕಚ್ಚಿ ತೂತು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಮೂರನೆಯದಾಗಿ ಇದು ಬೆಂಕಿ ನಿರೋಧಕ. ಅಕಸ್ಮಾತ್ ಹೊರಗಿನಿಂದ ಬೆಂಕಿ ತಗುಲಿದ್ರೂ ಇದು ಬೇಗ ಉರಿಯುವುದಿಲ್ಲ. ಎಕ್ಸ್ಪೈರಿ ಡೇಟ್ ಮರಿಬೇಡಿ. ಬಹಳ ಜನರಿಗೆ ಗೊತ್ತಿಲ್ಲದ ವಿಷಯ ಅಂದರೆ ಗ್ಯಾಸ್ ಪೈಪ್ಗೂ ಎಕ್ಸ್ಪೈರಿ ಡೇಟ್ ಇರುತ್ತೆ ಅಂತ. ಹೌದು, ನೀವು ಪೈಪ್ ಮೇಲೆ ನೋಡಿದರೆ ಅಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಅಥವಾ ತಯಾರಾದ ವರ್ಷ ಅಂತ ಇರುತ್ತೆ. ಸಾಮಾನ್ಯವಾಗಿ ಒಂದು ಪೈಪಿನ ಅವಧಿ 5 ವರ್ಷ ಮಾತ್ರ. 5 ವರ್ಷ ಕಳೆದ ಮೇಲೆ ಆ ರಬ್ಬರ್ ಗಟ್ಟಿಯಾಗಿ ಬಿರುಕು ಬಿಡಲು ಶುರುವಾಗುತ್ತೆ. ನೀವು ಪೈಪ್ ಬದಲಾಯಿಸಿ ಎಷ್ಟು ವರ್ಷ ಆಯಿತು? ನೆನಪಿಲ್ಲಂದರೆ ಇವತ್ತೇ ಚೆಕ್ ಮಾಡ್ಕೊಳ್ಳಿ. ಲೈವ್ ಟೆಸ್ಟ್ ಮಾಡೋದು ಹೇಗೆ? ನಿಮ್ಮ ಮನೆಯ ಪೈಪ್ ಲೀಕ್ ಆಗ್ತಿದೆಯಾ ಅಂತ ಪರೀಕ್ಷೆ ಮಾಡೋದು ಹೇಗೆ? ಸಿಂಪಲ್. ಸ್ವಲ್ಪ ಸೋಪ್ ನೀರು ರೆಡಿ ಮಾಡಿಕೊಳ್ಳಿ. ಪೈಪಿನ ಉದ್ದಕ್ಕೂ ಆ ಸೋಪ್ ನೀರನ್ನು ಹಚ್ಚಿ. ಎಲ್ಲಾದರೂ ಗುಳ್ಳೆಗಳು ಬಂದರೆ ಅಲ್ಲಿ ಗ್ಯಾಸ್ ಲೀಕ್ ಆಗ್ತಿದೆ ಅಂತ ಅರ್ಥ. ಕೂಡಲೇ ರೆಗ್ಯುಲೇಟರ್ ಆಫ್ ಮಾಡಿ ಪೈಪ್ ಬದಲಾಯಿಸಿ. ಇನ್ನೊಂದು ವಿಷಯ, ಪೈಪ್ ಮೇಲೆ ಯಾವತ್ತೂ ಯಾವುದೇ ಬಟ್ಟೆ ಅಥವಾ ಪ್ಲಾಸ್ಟಿಕ್ ಕವರ್ಗಳನ್ನು ಸುತ್ತಬೇಡಿ. ಇದರಿಂದ ಪೈಪ್ನಲ್ಲಿ ಬಿರುಕು ಕಾಣಿಸುವುದು ತಡ ಆಗಬಹುದು. ಪಾಲಿಸಬೇಕಾದಂಥ ನಿಯಮಗಳು. ರೂಲ್ ನಂಬರ್ 1, ಯಾವಾಗಲೂ ISI ಮುದ್ರೆ ಇರುವ ಸುರಕ್ಷಾ ಪೈಪ್ಗಳನ್ನೇ ಬಳಸಿ. ರಸ್ತೆ ಬದಿಯಲ್ಲಿ ಸಿಗುವ ಅಗ್ಗದ ಪೈಪ್ ಬೇಡ. ರೂಲ್ ನಂಬರ್ 2, ಪೈಪ್ನ ಉದ್ದ 1.5 ಮೀಟರ್ಗಿಂತ ಜಾಸ್ತಿ ಇರಬಾರ್ದು. ತುಂಬ ಉದ್ದವಿದ್ದರೆ ಗ್ಯಾಸ್ ಒತ್ತಡ ಕಡಿಮೆ ಆಗ್ಬೋದು ಅಥವಾ ಪೈಪ್ ಮಡಚಿಕೊಳ್ಬಹುದು. ರೂಲ್ ನಂಬರ್ 3, ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ ಒಂದೇ ಮಟ್ಟದಲ್ಲಿರಲಿ ಅಥವಾ ಗ್ಯಾಸ್ ಸ್ಟವ್ ಸ್ವಲ್ಪ ಎತ್ತರದಲ್ಲಿರಲಿ. ರೂಲ್ ನಂಬರ್ 4, ಪ್ರತಿ ಬಾರಿ ಅಡುಗೆ ಮುಗಿದ ಮೇಲೆ ರೆಗ್ಯುಲೇಟರ್ ಆಫ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಏನೂ ಆಗಲ್ಲ ಅನ್ನೋ ಅತಿಯಾದ ಆತ್ಮವಿಶ್ವಾಸ ಅಪಾಯಕಾರಿ. ಅಡುಗೆ ಮನೆ ಅನ್ನೋದು ಪವಿತ್ರವಾದ ಜಾಗ. ಅಲ್ಲಿ ಸುರಕ್ಷತೆ ಮುಖ್ಯ. ಇವತ್ತೇ ನಿಮ್ಮ ಗ್ಯಾಸ್ ಪೈಪ್ ಚೆಕ್ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಯಾಕಂದರೆ ನಿಮ್ಮ ಒಂದು ಶೇರ್ ಒಬ್ಬರ ಜೀವ ಉಳಿಸಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸುರಕ್ಷಿತವಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.